ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಿಜೆಪಿ ಪಕ್ಷದಲ್ಲಿ ಅಸಮಾಧಾನ ಇರುವುದು ನಿಜ ಎಂದು ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಒಪ್ಪಿಕೊಂಡಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ನಮ್ಮ ಪಕ್ಷದಲ್ಲಿ ಅಸಮಾಧಾನ ಇರೋದು ಎಲ್ರಿಗೂ ಕಂಡುಬಂದ ವಿಷಯ. ಅದರಲ್ಲಿ ಮುಚ್ಚುವಂತಹ ವಿಷಯ ಏನೂ ಇಲ್ಲ. ಅದನ್ನ ಒಂದಕ್ಕೆ ಕೂತು ಬಗೆಹರಿಸಿಕೊಳ್ಳುವ ಅವಶ್ಯಕತೆ ಇದೆ. ಕಳೆದ ಕೆಲ ದಿನಗಳಿಂದ ನಮ್ಮ ಹೈಕಮಾಂಡ್ ಒಂದಿಲ್ಲ ಒಂದು ಚುನಾವಣೆಯಲ್ಲಿ ಇದೆ. ಎಷ್ಟು ದಿನ ಮಹಾರಾಷ್ಟ್ರ ಹಾಗೂ ಛತ್ತೀಸ್ಗಢ ಚುನಾವಣೆಯಲ್ಲಿ ಇದ್ರು, ಈಗ ಮತ್ತೆ ದೆಹಲಿ ಹಾಗೂ ಬಿಹಾರ ಚುನಾವಣೆ ಬಂದಿದೆ. ನಮ್ಮ ರಾಜ್ಯಕ್ಕೆ ಅವರಿಗೆ ಸಮಯ ಕೊಡಲು ಆಗಿಲ್ಲ. ಅವರೇ ಬಂದು ಸಮಸ್ಯೆ ಇತ್ಯರ್ಥ ಮಾಡ್ತಾರೆ ಎಂಬ ನಂಬಿಕೆ ಇದೆ. ಇದು ಪಕ್ಷದ ಒಳಗೆ ಚೌಕಟ್ಟಿನಲ್ಲಿ ಮಾತನಾಡುವ ವಿಚಾರ. ಟಿವಿ ಮುಂದೆ ಮಾತನಾಡೋದಲ್ಲ, ಅಲ್ಲೇ ಬಗೆಹರಿಸಿಕೊಳ್ತೀವಿ. ಸಮಾಧಾನ ಕೂಡ ಸಿಗತ್ತೆ. ಜಗತ್ತಿನ ಎಲ್ಲ ಸಮಸ್ಯೆಗೆ ಉತ್ತರ ಸಿಗತ್ತೆ. ಇದಕ್ಕೆ ಸ್ವಲ್ಪ ಸಮಯ ಹಿಡಿಬಹುದು. ಇದು ಕೂಡ ಇತ್ಯರ್ಥ ಆಗತ್ತೆ ಎಂದಿದ್ದಾರೆ. ವಿಜೇಂದ್ರ ಅವರಿಗೆ ಬದಲಾವಣೆ ಮಾಡುವ ಬಗ್ಗೆ ಧ್ವನಿಯಲ್ಲಿದ್ದ ವಿಚಾರವಾಗಿ ಮಾತನಾಡಿ, ಅದು ಸಾರ್ವಜನಿಕವಾಗಿ ಮಾತನಾಡೋ ವಿಚಾರ ಅಲ್ಲ. ಪಕ್ಷದ ಹಿರಿಯರೇ ಕೂತುಕೊಂಡು ಬಗೆಹರಿಸ್ತಾರೆ. ಪಕ್ಷದ ಹೈಕಮಾಂಡ್ ಮಾತನಾಡಲಿಕ್ಕೆ ಕರೆಯುತ್ತೆ. ಆಗ ಮಾತುಕತೆ ಮಾಡಿ ಸಮಸ್ಯೆ ಇತ್ಯರ್ಥ ಮಾಡ್ತಾರೆ ಎಂದಿದ್ದಾರೆ. ಅದು ಎಲ್ಲರಿಗೂ ಕಂಡು ಬಂದಿದ್ದು, ಅದ್ರಾಗ ಏನು ಮುಚ್ಕೊಳ್ಳೋಂಥದ್ದಿಲ್ಲ. ಡಿಫ್ರೆನ್ಸಸ್ ಐತಿ, ಕುತ್ಕೊಂಡು ಅದನ್ನು ಬಗೆಹರಿಸ್ಕೊಳ್ಳೋಂಥದ್ದು ಅವಶ್ಯಕತೆ ಐತೆ. ಈಗ ಏನಾಗಿಬಿಟ್ಟೈತಿ, ಲಾಸ್ಟ್ ಕೆಲವು ತಿಂಗಳಿಂದ ಒಂದಿಲ್ಲ ಒಂದು ಎಲೆಕ್ಷನ್ದಾಗ ನಮ್ಮ ಹೈಕಮಾಂಡ್ದವ್ರು ಬ್ಯುಸಿ ಅದಾರ. ಛತ್ತೀಸ್ಗಢ ಮತ್ತು ಮಹಾರಾಷ್ಟ್ರ ಎಲೆಕ್ಷನ್ದಲ್ಲಿ ಬ್ಯುಸಿ ಇದ್ದರು. ಈಗ ಮತ್ತೀಗ ಡೆಲ್ಲಿ ಎಲೆಕ್ಷನ್ನು, ಬಿಹಾರ್ ಎಲೆಕ್ಷನ್ ಇರ್ತೈತಿ. ಹಾಗಾಗಿ ನಮ್ಮ ರಾಜ್ಯಕ್ಕೆ ಟೈಮ್ ಕೊಡೋಕೆ ಅವ್ರಿಗೆ ಆಗ್ತಾಯಿಲ್ಲ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಅವ್ರು ಫ್ರೀ ಆದ ಕೂಡ ಇದನ್ನೆಲ್ಲರನ್ನೂ ಕರೆದು ಕೂಡಿಸಿ ಬಗೆಹರಿಸ್ತಾರೆ ಅನ್ನುವಂಥ ನಂಬಿಕೆ ನನಗೈತೆ. ಏನಿಲ್ಲ, ಇದೆಲ್ಲದು ನಾವು ಪಕ್ಷದ ಚೌಕಟ್ಟಿನೊಳಗೆ ಒಳಗೆ ಕುತ್ಕೊಂಡು ಮಾತಾಡುವಂಥ ವಿಷಯ. ಇಲ್ಲಿ ಟಿ ವಿ ಮುಂದೆ ಮಾತಾಡುವಂಥದ್ದಲ್ಲ. ಅದ್ರ ಒಳಗೆ ಕುತ್ಕೊಂಡು ಅದನ್ನು ಬಗೆಹರಿಸ್ಕೊಂತೀವಿ ನಾವು. ಸಮಾಧಾನ ಆಕೈತಿ. ಎಲ್ಲ ನೋಡ್ರಿ, ಜಗತ್ತಾಗ ಎಲ್ಲ ಪ್ರಾಬ್ಲಮ್ಸಿಗೂ ಸೊಲ್ಯೂಷನ್ ಇದ್ದೇ ಇರ್ತೈತಿ, ಒಂದಿಲ್ಲ ಒಂದು. ಸ್ವಲ್ಪ ಟೈಮ್ ಹಿಡಿಬೋದು ಅಷ್ಟೇ. ಇದು ಕೂಡ ಸಾಲ್ವ್ ಆಗ್ತೈತೆ ನೋಡ್ರಿ. ಅದೆಲ್ಲ ಇಲ್ಲೇ ಪಬ್ಲಿಕ್ಕಾಗಿ ಅವನ್ನೆಲ್ಲ ಇಂಥವೆಲ್ಲ ಡಿಸ್ಕಷನ್ ಮಾಡುವಂಥದ್ದಲ್ಲ. ಅದು ಏನಿದ್ದ ತೊಂದರೆ ಏನೈತಿ ಅದನ್ನು ಕುತ್ಕೊಂಡು ಪಕ್ಷದ ಹಿರಿಯರು ಕುತ್ಕೊಂಡು ಬಗೆಹರಿಸ್ತಾರೆ. ಕುತ್ಕೊಂಡು ಮಾತಾಡಬೇಕು. ಪಕ್ಷದ ಹಿರಿಯರು ಅದನ್ನು ಎಲ್ಲರನ್ನೂ ಕರೆದುಕೊಂಡು ಕುತ್ಕೊಂಡು ಮಾತಾಡ್ಸಿದ್ರೆ ಬಗೆಹರಿತೈತಿ. ಅವರು ಕರೀತಾರೆ, ಟೈಮ್ ಕೊಟ್ಟು ತಮ್ಮ ಟೈಮ್ ನೋಡಿ ಎಲ್ಲರನ್ನೂ ಕರೀತಾರೆ. ಅವಾಗ ಬಗೆಹರಿತೈತೆ ಅನ್ನೋಂಥ ಭರವಸೆ ನನಗೈತೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.